ಸ್ನೇಹಿತರೆ ನಮಸ್ಕಾರ. ರಾಜಕಾರಣದಲ್ಲಿ ಓವರ್ ಕಾನ್ಫಿಡೆನ್ಸ್ಗೆ ಏನು ಫಲಿತಾಂಶ ಸಿಗುತ್ತೆ ಅನ್ನೋದಕ್ಕೆ ಸಾಕ್ಷಿ ತಮಿಳುನಾಡು. ಹೌದು, ತಮಿಳುನಾಡು ರಾಜಕೀಯದಲ್ಲಿ ಯಾವುದು ಕೂಡ ಅಷ್ಟು ಸುಲಭ ಅಲ್ಲ. ಇಲ್ಲಿನ ರಾಜಕೀಯದಲ್ಲಿ ಬೇಳೆಯನ್ನು ಬೇಯಿಸ್ಕೊಳ್ಳೋದು ಕೂಡ ಅಷ್ಟು ಈಸಿ ಅಲ್ಲ. ಅಲ್ಲಿನ ಬಿಸಿಲಿನ ಬೇಗೆ ಹೇಗಿರುತ್ತೋ ಅಲ್ಲಿನ ರಾಜಕೀಯದ ಹೊಡೆತಗಳು ಕೂಡ ಹಾಗೇ ಇರ್ತವೆ. ತಮಿಳುನಾಡಿನಲ್ಲಿ ಅರಳುವ ಮುನ್ನವೇ ಕಮರಿದೆ ಕಮಲ ಅನ್ನೋದು ಬಹುಶಃ ಈಗ ಎಲ್ರಿಗೂ ಕೂಡ ಅರ್ಥ ಆಗಿದೆ. ಅದರಲ್ಲೂ ಕೂಡ ಅಣ್ಣಾಮಲೈಗೆ ತನ್ನ ಜನ್ಮದಿನದಂದೇ ಹೀನಾಯವಾದಂಥ ಸೋಲು, ಅದು ಕೂಡ ವಿಧಾನಸಭೆಯ ಸೋಲು ಇನ್ನೂ ಕೂಡ ಅರಗಿಸ್ಕೊಂಡಿಲ್ಲ ಅಣ್ಣಾಮಲೈ. ಅದರ ಬೆನ್ನಲ್ಲೇ ಲೋಕಸಭೆಯ ಸೋಲು, ಅದರ ಜೊತೆಗೆ ಇಡೀ ರಾಜ್ಯದಲ್ಲಿ ಹೀನಾಯವಾದಂಥ ಸೋಲು. ಬಹುಶಃ ಇವತ್ತು ಅಣ್ಣಾಮಲೈ ಮಲಗಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಹೀನಾಯ ಪರಿಸ್ಥಿತಿಗೆ ತಮಿಳುನಾಡು ಬಿಜೆಪಿ ತಲುಪಿದೆ. ಇದರ ಮುಂದಾಳತ್ವವನ್ನು ವಹಿಸಿದಂತಹ ಅಣ್ಣಾಮಲೈ ಇವತ್ತು ದೊಡ್ಡ ಮುಖಭಂಗವನ್ನು ಅನುಭವಿಸ್ತಿದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಅಣ್ಣಾಮಲೈ ಮೇಲೆ ಇಟ್ಟಿದ್ದಂಥ ನಿರೀಕ್ಷೆ ಇದೆಯಲ್ಲ, ಇದು ಬಹುಶಃ ಬೇರೆ ಯಾವ ರಾಜಕಾರಣಿಯ ಮೇಲೂ ಕೂಡ ನರೇಂದ್ರ ಮೋದಿ ಆಗಿ ಅಮಿತ್ ಶಾ ಇಟ್ಟಿರಲಿಲ್ಲ. ಮತ್ತು ವಿಚಿತ್ರ ಮತ್ತು ವಿಶೇಷ ಅನಿಸೋ ಹಾಗೆ ಆ ಅಣ್ಣಾಮಲೈಯನ್ನು ಹಾಡಿ ಹೊಗಳಿದ್ರು, ಎತ್ತಿ ಕೊಂಡಾಡಿದ್ರು. BL ಸಂತೋಷ್, ಅಮಿತ್ ಶಾ ಮತ್ತು ಇದೇ ನರೇಂದ್ರ ಮೋದಿ, ಈ ಮೂವರು ಕೂಡ ಅಣ್ಣಾಮಲೈ ಮೇಲೆ ಒಂದು ವಿಶೇಷವಾದಂಥ ಭರವಸೆಯನ್ನು ಇಟ್ಟಿದ್ರು. ಆ ಭರವಸೆ ಕೇವಲ ಡೈಲಾಗ್ಗಳಿಗೆ, ಕೇವಲ ಸೆಂಟಿಮೆಂಟ್ಗಳಿಗೆ, ಕೇವಲ ವೇದಿಕೆಗಳಲ್ಲಿ ಪ್ರಚಾರದ ಭಾಷಣ ಅಸ್ತ್ರವಾಗಿ ಮತ್ತು ಜನರನ್ನು ಚಪ್ಪಾಳೆ, ಶಿಲ್ಲೆ ಇವನ್ನು ಗಿಟ್ಟಿಸಿಕೊಳ್ಳುವಲ್ಲಿ ಮಾತ್ರ ಯಶಸ್ವಿ ಆಯಿತೇ ಹೊರತು ಮತವನ್ನು ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿ ಆಗಲಿಲ್ಲ ಅನ್ನೋದನ್ನು ಈ ಬಾರಿಯ ರಿಸಲ್ಟ್ ಸಾರಿ ಹೇಳ್ತಿದೆ. ತಮಿಳುನಾಡು DMK ಮತ್ತು AADMK ಎಂಬ ಎರಡು ದ್ರಾವಿಡ ಪಕ್ಷಗಳ ಹೊರತು ಇಲ್ಲಿ ಬೇರೆ ಯಾವುದೇ ಪಕ್ಷಕ್ಕೂ ಕೂಡ ಅವಕಾಶನೇ ಇಲ್ಲ ಅನ್ನೋದನ್ನು ಸಾರಿ ಹೇಳುವಂತೆ ಮಾಡಿದೆ ಈ ಬಾರಿಯ ಚುನಾವಣಾ ಫಲಿತಾಂಶ. ಹೌದು, ಬಹುಶಃ ತಮಿಳುನಾಡು ರಾಜಕೀಯದಲ್ಲಿ ಇಂಥದ್ದೊಂದು ದಿನ ಬರುತ್ತೆ ತನಗೆ ಅಂತ ಹೇಳ್ಬಿಟ್ಟು ಅಣ್ಣಾಮಲೈ ಕನಸು ಮನಸ್ಸಿನಲ್ಲೂ ಕೂಡ ಆಲೋಚನೆ ಮಾಡಿರಲಿಕ್ಕಿಲ್ಲ. ಒಂದು ಸಲ ಪೆಟ್ಟ, ಎರಡು ಸಲ ಪೆಟ್ಟ. ಕರ್ನಾಟಕದಲ್ಲಿ ಸಿಂಗಂ ಅಂತ ಹೇಳಿ ಮೆರಿತಾ ಇದ್ದಂಥ ಇದೇ ಅಣ್ಣಾಮಲೈ ತಮಿಳುನಾಡಿನಲ್ಲಿ ಚಿಂಗಂ ರೀತಿ ಆಗಿದ್ದಾರೆ. ತಮಿಳುನಾಡು DMK ಮತ್ತು AADMK ಎಂಬ ಎರಡು ದ್ರಾವಿಡ ಪಕ್ಷಗಳ ರಾಜಕೀಯ ರಣರಂಗದ ಎದುರು ಅಣ್ಣಾಮಲೈ ವಿಲವಿಲ ಅಂತೇಳಿ ಒದ್ದಾಡ್ತಿದ್ದಾರೆ. ಈ ರಣರಂಗಕ್ಕೆ ಎಂಟ್ರಿ ಆಗಿದ್ದಂಥ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಹೀನಾಯವಾಗಿ ಸೋತಿದ್ದಾರೆ. ಅದು ಕೂಡ ಅವರ ಹುಟ್ಟು ಹಬ್ಬದ ದಿನದಂದೇ ಇಂತಹದೊಂದು ಸೋಲು ಬಹುಶಃ ಅವರ ಜೀವಮಾನದಲ್ಲಿ ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಅವರು ಬದುಕಿರುವಷ್ಟು ದಿನವೂ ಕೂಡ ಈ ಸೋಲನ್ನು ಅವರು ನೆನಪಿಸಿಕೊಳ್ಳಲೇಬೇಕು. ಈ ಮೂಲಕ ತಮಿಳುನಾಡಿನಲ್ಲಿ ಕಮಲ ಅರಳುವ ಮುನ್ನವೇ ಕಮರಿದೆ, ಬಾಡಿ ಬೆಂಡಾಗಿ ಹೋಗಿದೆ. DMK ಅಭ್ಯರ್ಥಿ ಗಣಪತಿ ಅನ್ನೋರ ವಿರುದ್ಧ ಅಣ್ಣಾಮಲೈ ಹೀನಾಯವಾದಂಥ ಸೋಲನ್ನು ಅನುಭವಿಸ್ತಿದ್ದಾರೆ. ಇಲ್ಲಿ ಗೆಲ್ಲೋದೇ ಕಷ್ಟ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಂದ್ಕೊಂಡಿದ್ರು, ಯಾರು ಗಣಪತಿ. ಆದರೆ ಈ ರೀತಿ ಸೋಲಿಸ್ತಾರೆ ಅಂತ ಹೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಇನ್ನು ಕ್ಷೇತ್ರದಲ್ಲಿ, ಇಡೀ ತಮಿಳುನಾಡು ಲೋಕಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಲೋಕಸಭಾ ಕ್ಷೇತ್ರವನ್ನು BJP ಗೆಲ್ಲುವಲ್ಲಿ ಯಶಸ್ವಿಯಾಗಿಲ್ಲ. ಒಂದು ಕ್ಷೇತ್ರದಲ್ಲಿ BJP ಗೆಲ್ಲಲಿದೆ ಅಂತ ಹೇಳ್ಬಿಟ್ಟು ಸಮೀಕ್ಷೆಗಳು ಕೂಡ ಹೇಳಿದ್ದು. ಆ ಮೂಲಕ ಸಮೀಕ್ಷೆಗಳು ಕೂಡ ಪೇಯ್ಡ್ ಸಮೀಕ್ಷೆಗಳ ಅನ್ನುವಂಥ ಒಂದು ಅನುಮಾನ ಮೂಡುವಂತೆ ಮಾಡಿದೆ. ಇನ್ನೂ ಒಂದು ವಿಚಿತ್ರ ಮತ್ತು ವಿಶೇಷ ಏನು ಅಂತ ಹೇಳಿದ್ರೆ, ಅಣ್ಣಾಮಲೈಯನ್ನು ಹಾಡಿ ಹೊಗಳಿ ಅಟ್ಟಕ್ಕೇರಿಸಿದ್ದು, ಅದೇ ಅಟ್ಟದಿಂದ ಇವತ್ತು ಅಣ್ಣಾಮಲೈ ಕೆಳಗೆ ದುಬ್ ಅಂತೇಳಿ ಬಿದ್ದೋಗಿರೋದು. ಹೌದು, ಅಣ್ಣಾಮಲೈ ತಮಿಳುನಾಡಿಗೆ ಎಂಟ್ರಿ ಆಗ್ತಿದ್ದಂತೆ ಅಲ್ಲಿ BJP ಪಕ್ಷ ಕೂಡ ಹೆಸರು ಮಾಡೋಕ್ಕೆ ಶುರು ಮಾಡಿತ್ತು. ಕರ್ನಾಟಕದಲ್ಲಿ ದೊಡ್ಡ ಪಾಪ್ಯುಲಾರಿಟಿಯನ್ನು ಪಡೆದಿದ್ದಂತಹ ಅಣ್ಣಾಮಲೈ ಒಂದು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿ ಬದಲಾಗಿದ್ದರು. ತನ್ನ ಬಿಲ್ಡಪ್ಗಳು, ತನ್ನ ಆವಾಜ್ಗಳು, ತನ್ನ ಸಿಂಗಂ ಶೈಲಿ ಅಂದರೆ ಸೇಮ್ ಸಿನಿಮಾ ಶೈಲಿಯಲ್ಲಿ ತನ್ನ ಅಧಿಕಾರವನ್ನು ಬಳಸ್ತಾ ಇದ್ದಂಥ SP, ಈ ಮಾಜಿ SP ಇವತ್ತು ಹೇಳ ಹೆಸರಿಲ್ಲದಂತಾಗಿದ್ದಾರೆ. ಕರ್ನಾಟಕದಲ್ಲಿ ಸಿಕ್ಕಂಥ ಪಾಪ್ಯುಲಾರಿಟಿಯೇ ಅಲ್ಲೂ ಕೂಡ ಸಿಗುತ್ತೆ ಅನ್ನುವಂತಹ ಹಗಲು ಕನಸನ್ನು ಕಂಡಿದ್ದಂಥ ಅಣ್ಣಾಮಲೈಗೆ ಇವತ್ತು ಆ ಕನಸು ನನಸಾಗೋದಿಲ್ವೇನೋ ಅನ್ನುವಂಥ ಅರಿವು ಬಹುಶಃ ಬಂದಿರಬೇಕು. BJP ಪಕ್ಷ ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಅಣ್ಣಾಮಲೈ ಅನ್ನುವಂಥ ಅಸ್ತ್ರವನ್ನು ತಮಿಳುನಾಡಿನಲ್ಲಿ ಕಣಕ್ಕೆ ಇಳಿಸ್ತು. ಬಟ್ ಅದು ತಿರುಮಂತ್ರವಾಗುತ್ತೆ, ಅಸ್ತ್ರವಾಗುತ್ತೆ ಅಂತ ಹೇಳ್ಬಿಟ್ಟು ಬಹುಶಃ BJP ಅಂದ್ಕೊಂಡಿರಲಿಲ್ಲ. ಅದನ್ನು ಕಾರ್ಯಗತ ಮಾಡುವಲ್ಲೂ ಕೂಡ BJP ಸೋತಿದೆ. ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ 100% BJPಗೆ ಹೀನಾಯ ಸೋಲು, ಈಗಲೂ ಕೂಡ ಅತ್ಯಂತ ಹೀನಾಯ ಸೋಲು. ಕಳೆದ ಬಾರಿಗಿಂತಲೂ ಕೂಡ ಈಗ ಹೀನಾಯ ಸೋಲು. ಕಳೆದ ಬಾರಿಯೂ ಕೂಡ ಇಲ್ಲಿ BJP ಸೋಲ್ತಾನೆ ಬಂದಿದೆ. 2019 ಲೋಕಸಭೆ ಚುನಾವಣೆಯಲ್ಲಿ CPIMನ PR ನಟರಾಜನ್ ಅವರು 5,71,150 ಮತಗಳನ್ನು ಪಡೆದು ಗೆದ್ದಿದ್ರು. ಆ ಸಮಯದಲ್ಲಿ BJP 3,92,700 ಮತಗಳನ್ನು ಪಡೆದು ಸೋಲನ್ನು ಅನುಭವಿಸಿತು. ಕೊಯಮತ್ತೂರಿನಲ್ಲಿ 1999ರಲ್ಲಿ BJP ಗೆಲುವನ್ನು ಪಡೆದಿತ್ತು ಹೊರತು ಆ ನಂತರ ಗೆದ್ದಿಲ್ಲ. ಅಂತಹ ಕ್ಷೇತ್ರದಲ್ಲಿ ಇದೇ ಅಣ್ಣಾಮಲೈ ಸ್ಪರ್ಧೆ ಮಾಡಿದ್ದಾರೆ ಈ ಬಾರಿ.
ನಿಮಗೆ ನೆನಪಿದೆಯೋ ನೆನಪಿಲ್ವೋ, ಇದೇ ಅಣ್ಣಾಮಲೈ ಕೈ ಹಿಡ್ಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒಂದು ಭಾಷಣವನ್ನು ಮಾಡಿದರು. ಈ ಬಾರಿಯ ತಮಿಳುನಾಡು ರಾಜಕೀಯದ ಫಲಿತಾಂಶವನ್ನು ನೋಡಿ, ಇಲ್ಲಿ ಬರುವಂಥ ಫಲಿತಾಂಶ ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡುತ್ತೆ ಅಂತೇಳಿ ಒಂದು ಮಾತನ್ನು ಹೇಳಿದರು. ಅಣ್ಣಾಮಲೈಯನ್ನು ಹಾಡಿ ಹೊಗಳಿದ್ರು, ಅಟ್ಟಕ್ಕೇರಿಸಿದ್ರು ಕೂಡ. ಅದರ ಜೊತೆಗೆ ಇಡೀ ತಮಿಳುನಾಡಿನಲ್ಲಿ BJP ಒಂದು ದೊಡ್ಡ ಸಾಧನೆಯನ್ನು ಈ ಬಾರಿ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೊಗಳಿದ್ರು ಕೂಡ. ಅಮಿತ್ ಶಾ ಕೂಡ ಭಾರಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಸದ್ಯದ ಪರಿಸ್ಥಿತಿಯಲ್ಲಿ ತಮಿಳುನಾಡಿನ 39 ಕ್ಷೇತ್ರಗಳಲ್ಲಿ ಇಂಡಿಯಾ ಒಕ್ಕೂಟ ಕಂಪ್ಲೀಟ್ ಆಗಿ ತನ್ನ ವಶಕ್ಕೆ ಪಡೆದುಕೊಂಡಿದೆ ಹೊರತು ಒಂದೇ ಒಂದು ಕ್ಷೇತ್ರದಲ್ಲಿ ಇನ್ನೊಂದು ವರ್ಗಕ್ಕೆ ಅಥವಾ NDAಗೆ ಯಾವುದೇ ಮುನ್ನಡೆಯನ್ನು ಕೂಡ ಸಿಗುವಂತೆ ಮಾಡಲಿಲ್ಲ ಅನ್ನೋದನ್ನು ಆರಂಭದಿಂದ ಅಂತ್ಯದವರೆಗೂ ಕೂಡ ಗಮನಿಸಬೇಕು. ಜೊತೆಗೆ ಅಣ್ಣಾಮಲೈ ಎನ್ನುವಂತಹ ಒಬ್ಬ ಪ್ರಚಾರ ಪ್ರಿಯನನ್ನು ಈ ಪರಿ ಮೆರೆಸಿದಂತಹ ಪರಿಣಾಮ ಇವತ್ತು BJP ಈ ಪರಿಸ್ಥಿತಿಗೆ ಬಂತ ಅನ್ನುವಂತಹ ಒಂದು ಆಲೋಚನೆಯು ಕೂಡ ಮಾಡಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ, ನೀವು ಅಣ್ಣಾಮಲೈಯವರ ರಾಜಕೀಯದ ಗ್ರಾಫ್ ನೋಡಿ. ಏನೂ ಅಲ್ಲ, ಒಬ್ಬ IAS IPS ಆಫೀಸರ್ ಆದವನನ್ನು ನೇರವಾಗಿ ಕರ್ಕೊಂಡು ಬಂದು ಈ ರೀತಿ ಒಂದು ರಾಜಕೀಯಕ್ಕೆ ತರೋದು, ಅದು ಅಣ್ಣಾಮಲೈ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ರಾಜಕೀಯಕ್ಕೆ ತರೋದು ಮಾತ್ರವಲ್ಲ, ಅಲ್ಲಿ ರೂಟ್ ಮಟ್ಟದಿಂದ ಕೆಲಸ ಮಾಡಿದಂತಹ ಅದೆಷ್ಟೋ ಜನರು ಕಾರ್ಯಕರ್ತರು ಇರ್ತಾರೆ. ಅವರನ್ನು ಬಿಡೋದು, ಇವರನ್ನು ಮೆರೆಸೋದು, ಅವರನ್ನು ಬಿಡೋದು, ಇವರಿಗೆ ಪಟ್ಟವನ್ನು ಮಾಡೋದು, ಇವರಿಗೆ ಪಟ್ಟಾಭಿಷೇಕ ಮಾಡಿದ್ದು ಮಾತ್ರವಲ್ಲದೆ ಒಬ್ಬ ಧೀರಾದಿಧೀರ ರಾಜಾದಿರಾಜ ಅಂತ ಹೇಳ್ಬಿಟ್ಟು ಮೆರೆಸುವಂತಹ ಪ್ರಕ್ರಿಯೆಯನ್ನು BJPಯಲ್ಲಿ ಮೊದಲು ಕಂಡಿದ್ದು ಈ ತಮಿಳುನಾಡಿನಲ್ಲಿ ಮಾತ್ರ. ಎಲ್ಲೂ ಕೂಡ ಈ ರೀತಿಯಾದಂಥ ಪರಿಸ್ಥಿತಿ ಇಲ್ಲ. ತಳಮಟ್ಟದಿಂದ ಬಂದವ್ರನ್ನ ಮಾತ್ರ ಮೆರೆಸುವಂಥ ಪ್ರಕ್ರಿಯೆ BJPಯಲ್ಲಿ ಇತ್ತು. ಬಟ್ ಇಲ್ಲಿ ಆ ರೀತಿ ಆಗಲಿಲ್ಲ. ಇದು ಬಹುಶಃ ತಮಿಳುನಾಡಿನ ಈ ಹೊಡೆತಕ್ಕೆ ಕಾರಣ ಆಗಿರ್ಬೋದು. ಯಾಕಂತ ಹೇಳಿದ್ರೆ, ಇಲ್ಲಿ ಹಂತವಾಗಿ ಪಕ್ಷವನ್ನು ಕಟ್ಕೊಂಡು ಬೆಳೆಸ್ಕೊಂಡು ಬಂದುವಂಥ ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲರಿಗೂ ಕೂಡ ಒಂದು ನೋವು ಇರುತ್ತೆ. ಆ ನೋವಿನ ಪರಿಣಾಮವೇ ಇದು. ಜೊತೆಗೆ ತಮಿಳುನಾಡಿನ ರಾಜಕೀಯ ಬೇರೆ ಕಡೆ ರಾಜಕೀಯದ ರೀತಿ ಅಲ್ಲ. ಇವನ್ ಅಲ್ಲಿನ ಜನರು ಕೂಡ ಬೇರೆ ರಾಜ್ಯದ ಜನರ ರೀತಿ ಅಲ್ಲ. ಒಂದು ವಿಶೇಷವಾದಂಥ ಪ್ರೀತಿಯನ್ನು ತಮ್ಮ ಬಳಗದ ಜನರ ಮೇಲೆ ಇಟ್ಟಿರ್ತಾರೆ. ಅಲ್ಲಿ ಪ್ರಚಾರವನ್ನು ನೀವು ಎಷ್ಟೇ ಮಾಡಿ, ಎಷ್ಟೆಷ್ಟೋ ಸಿನಿಮಾ ನಟರು, ಈಗ ಜಯಲಲಿತಾ ತಗೊಳ್ಳಿ, ಆಮೇಲೆ ಕರುಣಾನಿಧಿನ ತಗೊಳ್ಳಿ, ಎಂತೆಂಥ ರಾಜಕೀಯ ಪಟುಗಳನ್ನು ಅಲ್ಲಿ ನೋಡಿಲ್ಲ ಅಲ್ಲಿನ ಜನರು. ಅವರನ್ನು ಒಂದು ಹಂತದಲ್ಲಿ ಬುದ್ಧಿ ಕಲಿಸ್ಬೇಕು ಅಂತೇಳಿ ನಿರ್ಧರಿಸೋದು ಅಂತ ಹೇಳಿದ್ರೆ ಅದು ಎಂಥ ಪುಡಾಂಗ ಆಗಿದ್ರು ಕೂಡ ಬಿಡೋದಿಲ್ಲ. ಇನ್ನು ಅಣ್ಣಾಮಲೈ ಯಾವ ಲೆಕ್ಕ ಅವರಿಗೆ? ಅಣ್ಣಾಮಲೈ ಕೂಡ ಏನೋ ದೊಡ್ಡ ಸಾಹಸವನ್ನು ಮಾಡಿಬಿಡ್ತೀನಿ ಎನ್ನುವಂತಹ ದೊಡ್ಡ ಬಿಲ್ಡಪ್ಪನ್ನೇ ಕೊಡ್ಕೊಂಡು ಹೋದರು. ಬಹುಶಃ ಈ ರೀತಿ ಹೊಡೆತಗಳನ್ನು ತಾನು ತಿಂತೀನಿ ಅಂತ ಹೇಳ್ಬಿಟ್ಟು ಅವರು ಮನಸ್ಸಿನಲ್ಲೂ ಕೂಡ ಆಲೋಚನೆ ಮಾಡಿರಲಿಕ್ಕಿಲ್ಲ. ಕಳೆದ ಅಷ್ಟೂ ಚುನಾವಣೆಯಲ್ಲೂ ಕೂಡ ಸೋಲನ್ನು ಅನುಭವಿಸ್ತಾ ಬಂದಿರುವಂಥ ಅಣ್ಣಾಮಲೈ ಈ ಬಾರಿಯಾದರೂ ಗೆಲ್ತಾರೇನೋ ಅನ್ನೋಂಥ ಒಂದು ನಿರೀಕ್ಷೆ ಇತ್ತು. ಬಟ್ ಅದು ಕೂಡ ಆಗಲಿಲ್ಲ. ನರೇಂದ್ರ ಮೋದಿ ತಮಿಳುನಾಡಿನಲ್ಲಿ ಪ್ರಚಾರ ಮಾಡಿತ್ತು. ರಾಮೇಶ್ವರಂ ಕ್ಷೇತ್ರದಲ್ಲಿ ಮೋದಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೂಡ ಇತ್ತು. ಈ ಬಾರಿ BJP ಖಾತೆಯನ್ನು ತೆರೆಯುತ್ತೆ ಅಂತೇಳಿ ಅಂದ್ಕೊಂಡಿದ್ರು. ಒಬ್ಬರು ಅದಕ್ಕೆ ಹೇಳ್ತಾ ಇದ್ರು ರಾಜಕೀಯ ವಿಶ್ಲೇಷಕರು, ಈ BJP ತಮಿಳುನಾಡಿನ ಫೋಕಸ್ ಮಾಡುವಷ್ಟು, ಕೇರಳವನ್ನು ಫೋಕಸ್ ಮಾಡುವಷ್ಟು, ಇಲ್ಲಿ ಕರ್ನಾಟಕವನ್ನು ಫೋಕಸ್ ಮಾಡಿದರೆ ಇನ್ನೊಂದು 4 ಕ್ಷೇತ್ರ ಎಕ್ಸ್ಟ್ರಾ ಬರ್ತಿತ್ತೇನೋ ಅಂತ ಹೇಳಿ ಯಾರೋ ಹೇಳ್ತಾ ಇದ್ರು. ಅದು ಸತ್ಯ ಕೂಡ. ನೋಡಿ, ಅದೇ ರೀತಿಯಾದಂತಹ ಅಭಿಪ್ರಾಯ ಎಲ್ಲ ಕಡೆನೂ ಕೂಡ ವ್ಯಕ್ತವಾಗ್ತಿದೆ. ಇದು ಒಂದು ಲೆಕ್ಕದಲ್ಲಿ BJPಗೆ ಪಾಠ ಕಲಿಸಲೇಬೇಕಾದಂಥ ಚುನಾವಣೆ ಆಗಿತ್ತು. ಪಾಠವನ್ನು ಕಲಿಸಿದ್ದಾರೆ ಜನರು. ಅಣ್ಣಾಮಲೈಗೂ ಕೂಡ ಇದೊಂದು ಲೆಸನ್ ಆಗಬೇಕಾಗಿತ್ತು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅವರು ಪಾಠ ಕಲಿಬೇಕಾಗಿತ್ತು, ಕಲೀಲಿಲ್ಲ. ಬಟ್ ಈ ಸಲನಾದರೂ ಕಲಿತಾರ? ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಅಣ್ಣಾಮಲೈ ಅವರ ಈ ಹೀನಾಯ ಸೋಲಿನ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.